ಬೆಂಗಳೂರಿನಲ್ಲಿ ವರ್ಷಕ್ಕೆ 1000 ಜನ ಆಕ್ಸಿಡೆಂಟಲ್ಲಿ ಸಾಯ್ತಾರೆ. ಅದರಲ್ಲಿ 30% ಜನ ಪಾದಾಚಾರಿಗಳು ಸಾಯ್ತಾ ಇದ್ದಾರೆ, ಫುಟ್ಪಾತಲ್ಲಿ ಸಾಯ್ತಾ ಇದ್ದಾರೆ. ಜನಗಳ ಜೀವನದ ಪ್ರಶ್ನೆ. ಬೆಂಗಳೂರಿನಲ್ಲಿ ಜನ ನೆಮ್ಮದಿಯಾಗಿ ಬದುಕಬೇಕಾದ್ರೆ ಸುರಕ್ಷಿತ ಪಾದಾಚಾರಿ ಮಾರ್ಗನೂ ಕೂಡ ಒಂದು ಅವಶ್ಯಕತೆ, ಮೂಲಭೂತ ಹಕ್ಕು ಇದು. ಸೊ ಹಾಗಾಗಿ ನಾನು ಮನವಿ ಮಾಡ್ತೇನೆ, ದಯವಿಟ್ಟು ಅಂಗಡಿ ಮುಗ್ಗಟ್ಟು ನೀವು ಬಿಸ್ನೆಸ್ ಮಾಡಿ, ನೀವು ಜೀವನ ಮಾಡಿ, ಆದರೆ ಫುಟ್ಪಾತನ್ನು ಎನ್ಕ್ರೋಚ್ ಮಾಡಿ ಜೀವನ ಮಾಡಬೇಕು ಅಂತಿಲ್ಲ. ನಿಮ್ಮ ಜಾಗದಲ್ಲಿ ನೀವು ಜೀವನ ಮಾಡಿ, ನಿಮ್ಮ ಜಾಗದಲ್ಲಿ ನೀವು ಬಿಸ್ನೆಸ್ ಮಾಡಿ. ಫುಟ್ಪಾತು ನಿಮ್ಮ ಜಾಗ ಅಲ್ಲ. ಫುಟ್ಪಾತು ಬೆಂಗಳೂರಿನ 1.5 ಕೋಟಿ ಜನಗಳಿಗೆ ಸೇರಿದಂಥ ಆಸ್ತಿ. ಫುಟ್ಪಾತು ಸರ್ಕಾರದ ಆಸ್ತಿನೂ ಅಲ್ಲ, ಫುಟ್ಪಾತು ಜನಗಳ ಆಸ್ತಿ. ಅದನ್ನು ಗೌರವಿಸಿ ದಯವಿಟ್ಟು. ನೀವು ಬಿಸ್ನೆಸ್ ಮಾಡಬೇಕಾದ್ರೆ ನಿಮ್ಮ ಜಾಗ ಒಳಗಡೆ ಬಿಸ್ನೆಸ್ ಮಾಡಿ, ನಾವು ನಿಮಗೆ ಸಹಾಯ ಮಾಡ್ತೇವೆ. ಫುಟ್ಪಾತನ್ನು ಎನ್ಕ್ರೋಚ್ ಮಾಡಿ ಬಿಸ್ನೆಸ್ ಮಾಡೋದನ್ನು ಸಹಿಸಲಿಕ್ಕೆ ಆಗೋದಿಲ್ಲ. ಎನ್ಕ್ರೋಚ್ಮೆಂಟ್ ಅಂದರೆ ಬರೀ ಮುಂದಕ್ಕೆ ಎಕ್ಸ್ಟೆನ್ಷನ್ ಕಟ್ಕೊಂಡು ಬರೋದು, ನಿಮ್ಮ ಸಾಮಗ್ರಿಗಳನ್ನು ಅಲ್ಲಿಡೋದು, ಅಲ್ಲಿ ಅಂದರೆ ನಿಮ್ಮ ಐಟಮ್ಸನ್ನು ಡಿಸ್ಪ್ಲೇ ಮಾಡೋದು ಅಷ್ಟೇ ಎನ್ಕ್ರೋಚ್ಮೆಂಟ್ ಅಲ್ಲ. ನೀವು ಪಾದಾಚಾರಿ ಮಾರ್ಗದಲ್ಲಿ ಜನ ಓಡಾಡೋದಕ್ಕೆ ಅಡ್ಡ ಬೋರ್ಡ್ಗಳನ್ನ ಇಟ್ಟರು, ನಿಮ್ಮ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಇಟ್ಟರು ಕೂಡ ಅದು ಅಡಚಣೆನೇ. ಅದಕ್ಕೂ ನಿಮಗೆ ಪೆನಲ್ಟಿ ಹಾಕಬೇಕಾಗತ್ತೆ. ಯಾಕಂದರೆ ವಯಸ್ಸಾದವರು ಓಡಾಡೋವಾಗ ನೀವು ಇಟ್ಟಿರೋಂಥ ಬೋರ್ಡ್ಗಳನ್ನ ತಪ್ಪಿಸ್ಕೊಂಡು ಓಡಾಡಬೇಕು ಅಂದರೆ ವಯಸ್ಸಾದವ್ರ ಕಷ್ಟ ಏನು ಅನ್ನೋದು ಅವ್ರಿಗೆ ಗೊತ್ತು, ನಿಮಗೆ ಗೊತ್ತಾಗೋದಿಲ್ಲ. ಸೊ ಪಾದಾಚಾರಿ ಮಾರ್ಗದಲ್ಲಿ ಯಾವುದೇ ಅಡಚಣೆ ಇದ್ದರೂ ಕೂಡ ಅದಕ್ಕೆ ಯಾರು ಅಡಚಣೆ ಮಾಡಿದ್ದಾರೆ ಅವ್ರನ್ನ ಜವಾಬ್ದಾರನ್ನಾಗಿ ನಾವು ಮಾಡಬೇಕಾಗತ್ತೆ. ನಾಳೆ ಬಂದು ಸರ್ಕಾರದವರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ನೀವು ಟೀಕೆ ಮಾಡಿ, ನನ್ನನ್ನು ಟೀಕೆ ಮಾಡ್ತೀರಾ ಮಾಡಿ, ನಾನು ಟೀಕೆ ಎದುರಿಸ್ಲಿಕ್ಕೆ ನಾನು ತಯಾರಿದ್ದೇನೆ. ಇದರಿಂದ ಜನ ನನಗೆ ಬೈದರೆ ಬೈಸ್ಕೊಳ್ಳಿಕ್ಕೂ ನಾನು ತಯಾರಿದ್ದೇನೆ. ಆದರೆ ಬೆಂಗಳೂರಿನಲ್ಲಿ ಪಾದಾಚಾರಿ ಮಾರ್ಗದ ಸುಧಾರಣೆ ಆಗಬೇಕು, ಅದಕ್ಕೆ ನಾವು ಬದ್ಧರಿದ್ದೇವೆ. ಮುಖ್ಯಮಂತ್ರಿಗಳು ಇದನ್ನು ಸೂಚನೆ ಕೊಟ್ಟಿದ್ದಾರೆ. ಇದನ್ನು ಇಮಿಡಿಯೇಟ್ ಆಗಿ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟು ಆರ್ಡರ್ ಬಂದ ಮೇಲೆ ಇದನ್ನು ಬೆಂಗಳೂರಲ್ಲಿ ಎನ್ಫೋರ್ಸ್ ಮಾಡಲೇಬೇಕು ಅಂತ ಹೇಳಿದ್ದಾರೆ. ನಾನು ಇಡೀ 14,000 ಕಿಲೋಮೀಟ್ರು ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ. ನಾವು ಟಾರ್ಗೆಟ್ ಮಾಡ್ತಾ ಇರೋದು ಬರೀ 2,000 ಕಿಲೋಮೀಟರ್. ಆದ್ಯತೆಯ ರಸ್ತೆಗಳು, ಪ್ರಯಾರಿಟಿ ರೋಡ್ಸ್, ಇದು ನಮ್ಮ ಟಾರ್ಗೆಟ್. ಅಲ್ಲಿ ಸಹಕಾರ ಮಾಡಲೇಬೇಕು. ನಾನು ಜನಗಳಿಂದ ಸಹಕಾರ ಕೇಳ್ತಾ ಇದ್ದೇನೆ. ನಾವು ಬಂದು ನಾಳೆ ಅದನ್ನು ಕಿತ್ತಾಕಿದ್ರು ಅನ್ನೋದಕ್ಕಾಗಲಿ ಅವಕಾಶ ಕೊಡಬೇಡಿ, ಪೆನಲ್ಟಿ ಹಾಕಿದ್ರು ಅಂತ ಹೇಳೋದಕ್ಕೂ ಅವಕಾಶ ಕೊಡಬೇಡಿ. ತಾವಾಗಿ ತಾವು ನಮಗೆ ಸಹಕಾರ ಕೊಡಿ ಅಂತ ನಾನು ಜನಗಳಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಒಂದು, ಈ ರೀತಿ ಎನ್ಕ್ರೋಚ್ಮೆಂಟ್ಸ್. ಎರಡನೇದು, ಎಲ್ಲ ಫುಟ್ಪಾತ್ ಮೇಲೆ ಪಾರ್ಕಿಂಗ್ ಮಾಡೋದು. ಸುಪ್ರೀಂ ಕೋರ್ಟ್ನವರು ಅದನ್ನು ಅವರ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಪಾದಾಚಾರಿ ಮಾರ್ಗ ಇರೋದು ಪಾದಾಚಾರಿಗಳಿಗೆ, ವಾಹನಗಳಿಗೆ ಅಲ್ಲ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಏನಾದರೂ ನೀವು ವಾಹನ ನಿಲ್ಲಿಸಿದ್ರೆ ಅದನ್ನು ಟೋಯಿಂಗ್ ಮಾಡಬೇಕಾಗುತ್ತೆ. ಫುಟ್ಪಾತ್ ಮೇಲೆ ನಿಲ್ಲಿಸಿದ್ರೆ ಅದಕ್ಕೂ ದಯವಿಟ್ಟು ಅವಕಾಶ ಕೊಡಬೇಡಿ. ನಾನು ನಿಮಗೆ ಮನವಿ ಮಾಡ್ತಾ ಇದ್ದೇನೆ, ನಾನು ನಿಮಗೆ ಕೈ ಜೋಡಿಸಿ ಮನವಿ ಮಾಡ್ತಾ ಇದ್ದೇನೆ. ಫುಟ್ಪಾತು ಪಾರ್ಕಿಂಗ್ ಜಾಗ ಅಲ್ಲ. ನೀವೇನಾದರೂ ಅದನ್ನು ಉಲ್ಲಂಘನೆ ಮಾಡಿ, ಸುಪ್ರೀಂ ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿ ನೀವು ಅಲ್ಲಿ ಪಾರ್ಕ್ ಮಾಡಿದರೆ ನಾವು ಅನಿವಾರ್ಯವಾಗಿ ಅದನ್ನು ಟೋಯಿಂಗ್ ಮಾಡಬೇಕಾಗತ್ತೆ. ನಾಳೆ ಟೋಯಿಂಗ್ ಮಾಡಿದ್ರು ನಮ್ಮ ಗಾಡಿ ಅಂತ ನೀವು ಅದಕ್ಕೂ ಮತ್ತೆ ಗಲಾಟೆ ಮಾಡಿದರೆ ಮಾಡಿ. ಗಲಾಟೆ ಮಾಡೋದು ನಿಮಗೆ ನಿಮ್ಮ ಹಕ್ಕು, ನಾನು ಅದನ್ನು ತಕರಾರು ಮಾಡೋಕ್ಕಾಗೋದಿಲ್ಲ. ಆದರೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರವಾಗಿ ನಾವು ಪಾದಾಚಾರಿ ಮಾರ್ಗದಲ್ಲಿ ವೆಹಿಕಲ್ಗಳನ್ನು ನೀವು ಪಾರ್ಕ್ ಮಾಡಿದರೆ ಟೋಯಿಂಗ್ ಮಾಡಬೇಕಾಗುತ್ತೆ. ಅದರಿಂದ ನನ್ನ ಪಾಪ್ಯುಲಾರಿಟಿ ಕಡಿಮೆ ಆಗ್ಬೋದು, ನಾವು ಫೇಸ್ ಮಾಡೋಕ್ಕೆ ತಯಾರಿದ್ದೇವೆ. ನಾವು ಕೇಳ್ತಾ ಇರೋದು ಬೆಂಗಳೂರಿನ 1.5 ಕೋಟಿ ಜನಗಳ ಹಿತಕ್ಕೆ ಕೇಳ್ತಾ ಇದ್ದೀವಿ, ಬಿಟ್ಟರೆ ನಮ್ದು ಯಾರ್ದು ಸ್ವಾಹಿತ ಇಲ್ಲ. ಇದೆಲ್ಲ ನಾವು ಮಾಡದೇ ಇದ್ದರೆ ನಾವು ಆರಾಮಾಗಿರ್ಬೋದು. ಜನಗಳಿಂದ ಕೆಲವರು ಬೈದರೆ ಬೈಸ್ಕೊಳ್ಳೋದನ್ನು ತಪ್ಪಿಸ್ಕೋಬೋದು, ಆದರೆ ಬೈಸ್ಕೊಂಡ್ರೂ ಪರವಾಗಿಲ್ಲ. ಇದು ನಮ್ಮ ಕರ್ತವ್ಯ. ಬೆಂಗಳೂರಿನಲ್ಲಿ ಸುಧಾರಣೆ ಆಗಬೇಕು. ಆ ದೃಷ್ಟಿಯಿಂದ ನಾವು ಇದನ್ನು ಮಾಡಲಿಕ್ಕೆ ಹೊರಟಿದ್ದೇವೆ. ಅದರ ಜೊತೆಗೆ ಸುಮಾರು ಕಡೆ ರಸ್ತೆ ಬದಿಯಲ್ಲಿ, ಕೆಲವು ಕಡೆ ಪಾದಾಚಾರಿ ಮಾರ್ಗದಲ್ಲಿ ಸುಮಾರು ಗಾಡಿಗಳನ್ನು ಅಲ್ಲೇ ಏನು ಬೀಡಾಡಿ ಗಾಡಿಗಳಂತಾರೆ, ಅದನ್ನು ಅಬಂಡಂಟ್ ವೆಹಿಕಲ್ಸ್, ಬೀಡಾಡಿ ಗಾಡಿಗಳು ಬಿದ್ದಿದ್ದಾವೆ. ಎಲ್ಲೋ ಅಲ್ಲಿ ಬಿಟ್ಬಿಟ್ಟು ಹೋಗಿದ್ದಾರೆ. ನಾವು ಎಲ್ಲ ಅಧಿಕಾರಿಗಳಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ, ಅದರ ಮೇಲೆ ನೋಟಿಸನ್ನು ಸ್ಟಿಕ್ಕರ್ ರೂಪದಲ್ಲಿ ಅಂಟಿಸಿ ಅಂತೇಳಿ. ನಾವು ಈ ಕೆಲಸವನ್ನು ಕೂಡ ಜುಲೈ 1ರಿಂದ ಆರಂಭ ಮಾಡ್ತೇವೆ. ನೋಟಿಸ್ ಅಂಟಿಸ್ತೇವೆ. ಅದರಲ್ಲಿ
ಜುಲೈ 10ನೇ ತಾರೀಕು ಒಳಗಡೆ ಬೀಡಾಡಿ ಗಾಡಿಗಳನ್ನು ಅವ್ರು ಎತ್ಕೊಂಡು ಹೋಗಲಿಲ್ಲ ಅಂತ ಹೇಳಿದ್ರೆ ನಾವು ತೊಗೊಂಡೋಗಿ ಅದನ್ನು ಎಲ್ಲೋ ಗುಜರಿಗೆ ಹಾಕಿ ಅಲ್ಲಿ ಆಕ್ಷನ್ ಮಾಡಿ ಮಾರಾಟ ಮಾಡಬೇಕಾಗುತ್ತೆ. ನಿಮಗೆ ಬೇಕಾದರೆ ತೊಗೊಂಡೋಗಿ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ, ಅಲ್ವಾ ನಿಮ್ಮ ಖಾಸಗಿ ಜಾಗದಲ್ಲಿ ಇಟ್ಕೊಳ್ಳಿ. ರಸ್ತೆ ಇದನ್ನೆಲ್ಲ ನಿಮ್ಮ ಬೀಡಾಡಿ ಗಾಡಿಗಳನ್ನ ಬಿಸಾಕೋದಕ್ಕೆ ರಸ್ತೆ ಕಸ ಎಸೆಯೋ ಜಾಗ ಅಲ್ಲ. ಸೊ ಜುಲೈ 1 ನಾವು ಸ್ಟಿಕ್ಕರ್ ಹಾಕೋದಕ್ಕೆ ಶುರು ಮಾಡ್ತೇವೆ. ಜುಲೈ 10ರಿಂದ ಈ ಗಾಡಿಗಳನ್ನು ಎತ್ಕೊಂಡೋಗಿ ಎಲ್ಲಾದರೂ ಬಿಸಾಕಿ ಅಲ್ಲಿ ಆಕ್ಷನ್ ಮಾಡಬೇಕಾಗತ್ತೆ. ಅಷ್ಟರೊಳಗಡೆ ನೀವು ದಯವಿಟ್ಟು ತಗೊಂಡ್ಬಿಡಿ, ಎತ್ಕೊಂಡ್ಬಿಡಿ. ಜನಗಳು ಓಡಾಡೋ ಜಾಗದಲ್ಲಿ ತಗೊಂಡು ಬಂದು ನೀವು ಗಾಡಿಗಳನ್ನು ಅಲ್ಲಿ ಅಡ್ಡ ಹಾಕಿ ಜನಗಳು ಓಡಾಡೋದಕ್ಕೆ ತೊಂದರೆ ಮಾಡೋದನ್ನು ನಾವು ಸಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ.